ರಾಜೇಶ್ವರಿ, ಮನೇಲಿ ಹೀಗೆಲ್ಲ ನಡೀತಿರೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಅದಕ್ಕೆ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ. ಮನೆಯವ್ರ ಮನಸ್ಥಿತಿ ಸರಿ ಇಲ್ದಿರ್ಬೇಕಾದ್ರೆ ಯಾವ ದೇವ್ರ ಹತ್ರ ಹೋಗಿ ಕೈ ಮುಗಿದ್ರೆ ಏನ್ ಪ್ರಯೋಜನ ಚಂದ್ರು? ಎಲ್ಲಿ ನೆಮ್ಮದಿ ಸಿಗದೆ ಹೋದ್ರು ದೇವಸ್ಥಾನದಲ್ಲಿ ನೆಮ್ಮದಿ ಸಿಗತ್ತೆ ಅಂತ ಹೇಳ್ತಾರೆ. ಆದ್ರೆ ನಿನ್ಗಲ್ಲೂ ನೆಮ್ಮದಿ ಸಿಗಲ್ಲ ಅಂತ ಹೇಳ್ತೀಯಲ್ಲ. ಸರಿ, ದೇವಸ್ಥಾನಕ್ಕೆ ಬೇಡ. ಮೊನ್ನೆ ಹೇಳ್ದಾಗೆ ಫ್ಯಾಮಿಲಿ ಎಲ್ಲರೂ ಸೇರಿ ಎಲ್ಲಾದ್ರೂ ಹೊರಗಡೆ ಹೋಗಿ ಬರೋಣ. ಜಾಗ ಬದಲಾದ್ರೆ ಸ್ವಲ್ಪ ಮನಸ್ಸು ಬದಲಾಗತ್ತೆ. ಎಲ್ಲಿಗೆ ಹೋಗೋಣ ಅಂತೀರಾ? ಯಾವ್ದಾದ್ರೂ ಬೆಟ್ಟ, ಗುಡ್ಡ, ನದಿ, ಹಸಿರಿರೋ ಜಾಗಕ್ಕೆ ಹೋಗೋಣ. ಕೊಡಗು ಹೋಗ್ಬೋದು ಅಥವಾ ಕೇರಳಕ್ಕೆ ಹೋಗ್ಬೋದು. ಯಾಕೆ? ಅಲ್ಲೆಲ್ಲ ಲೋಕಲ್ ಡ್ರಿಂಕ್ಸ್ ಚೆನ್ನಾಗಿ ಸಿಗುತ್ತೆ ಅಂತನಾ? ನೀವು ಜಗಳ ಮಾಡಿದ್ ಸಾಕಾಗಿಲ್ಲ ಅಂತ ನನ್ನ ಮಗನಿಗೆ ಅದನ್ನ ಕುಡ್ಸಿ ಅವನು ಜಗಳ ಮಾಡ್ಲಿ ಅಂತನಾ? ಅವ್ನು ನನಗ್ ಬೈಯೋದು, ಅವಮಾನ ಮಾಡೋದು ನೋಡಿ ಖುಷಿ ಪಡ್ಬೇಕು ಅಂತಿದ್ದೀರಾ? ಯಾಕೆ ರಾಜೇಶ್ವರಿ ಹೀಗೆಲ್ಲ ಮಾತಾಡ್ತಿದ್ಯಾ? ಮನಸ್ಸಿನ ನೆಮ್ಮದಿಗೆ ಅಲ್ಲಿ ಹೋಗೋಣ ಅಂತ ಹೇಳ್ತಿದ್ರೆ ನೀನೇನೇನೋ ಯೋಚನೆ ಮಾಡ್ತಿದ್ಯಲ್ಲ. ನೋಡು, ಲೋಕಲ್ ಡ್ರಿಂಕ್ಸ್ಗೋಸ್ಕರ ಅಲ್ಲಿವರೆಗೂ ಹೋಗ್ಬೇಕಾಗಿಲ್ಲ, ಇಲ್ಲೇ ತರಿಸ್ಕೋಬಹುದು. ಆ ಬೆಟ್ಟ, ಗುಡ್ಡ, ನದಿ ಎಲ್ಲಾನು ನೋಡ್ತಾ ಇದ್ರೆ ಖಂಡಿತವಾಗಿ ನಮ್ಮ ಮನಸ್ಸು ಬದಲಾಗತ್ತೆ. ಸರಿ, ನಿನ್ಗೆ ಆ ಜಾಗ ಬೇಡ ಅಂತಂದ್ರೆ ಚಿಕ್ಕಮಂಗ್ಳೂರ್ಗೆ ಹೋಗೋಣವಾ? ಅಲ್ಲಿ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಅಥವಾ ನಿನ್ಗೆ ಯಾವ ಜಾಗ ಇಷ್ಟ ಅಂತ ಹೇಳು, ಅಲ್ಲಿಗೆ ಹೋಗೋಣ. ಮನ್ಸು ಸರಿ ಇಲ್ದಿರ್ಬೇಕಾದ್ರೆ ಎಲ್ಲಿಗೆ ಹೋದ್ರು ಅಷ್ಟೇ. ಹಾಗಾಗಿ ನೀವು ಹೇಳಿದ ಜಾಗಕ್ಕೆ ಹೋಗೋಣ. ಯಾರ್ಯಾರು ಹೋಗೋದು? ಇನ್ಯಾರು? ಮನೆಯವರೆಲ್ಲ ಹೋಗೋದು. ನಾನು, ನೀನು, ಮಕ್ಕಳು, ಮತ್ತೆ ಮಯೂರಿ. ಪರವಾಗಿಲ್ಲ, ಅವಳು ಬರ್ಲಿ ಬಿಡಿ. ಯಾರು ಮನೇಲಿ ಇಲ್ದಿರುವಾಗ ಅವಳು ಮಾತ್ರ ಇಲ್ಲಿದ್ ಏನ್ ಮಾಡ್ತಾಳೆ? ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ನಾನು ಯಾವ ಅಭ್ಯಂತರನೂ ಇಲ್ಲ. ಆದ್ರೆ ಆ ಕೆಲಸದವಳು ಬಂದ್ರೆ ನಾನ್ ಬರೋದಿಲ್ಲ. ಮನಸ್ಸಿನ ನೆಮ್ಮದಿಗೋಸ್ಕರ ಕುಟುಂಬದ ಜೊತೆ ಹೊರಗಡೆ ಹೋಗೋಣ ಅನ್ಕೊಂಡೆ. ಆದ್ರೆ ಅದರಿಂದ ಇನ್ನೊಂದು ಸಮಸ್ಯೆ ಹುಟ್ಕೊಳ್ಳುತ್ತೆ ಅಂತಂದ್ರೆ ಎಲ್ಗೂ ಹೋಗೋದು ಬೇಡ. ಸಿಂಗಾರೆ,